ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅವಳು ಲಕ್ಕಿ ಜೊತೆ ಏನ್ ಮಾಡ್ತಾ ಇರ್ಬೋದು? ಮತ್ತೆ ಎಗರಿ ನೋಡಲು ಕೊಡು ಮಾವ, ಪ್ಲೀಸ್ ಮಾವ, ಹಚ್ಚು ಮಾವ ಎಂದು ಹಠ ಹಿಡ್ದಿದ್ದ ಸಾನ್ವಿ ಧ್ವನಿ ಕೇಳಿ, ಈ ಟೈಮ್ನಲ್ಲಿ ಮೂಡಿಲ್ಲ, ಅರ್ಥ ಮಾಡ್ಕೋ ಕೋತಿ ಮರಿ. ಲಕ್ಕಿ ಹೇಳುವಾಗ ಚಾರು ಹೃದಯ ಅದೇಕೋ ಲಬ್ ಡಬ್ ಬಡ್ಕೊಳ್ಳೋಕೆ ಶುರು ಮಾಡ್ತು. ಹಚ್ಚು ಮಾವ, ಈಗ ಯಾರು ಇಲ್ಲ, ಪ್ಲೀಸ್ ಕೊಡು ಮಾವ. ಮತ್ತೆ ಸಾನ್ವಿ ಧ್ವನಿ. ಚಾರುಗೆ ತಾಳ್ಮೆ ಹೋಗ್ತಿದೆ. ಕೊಟ್ರೆ ನೀನೆಲ್ರಿಗೂ ಡಂಗೂರ ಸಾರಿಸ್ತೀಯ ಹೋಗೆ ಎಂದು ಬೈದ. ಅವನ್ ಮಾತು ಕೇಳಿ ಚಾರು ಊಹಾಲೋಕಕ್ಕೆ ಹೋದಳು. ಡ್ರೀಮ್. ಲಕ್ಕಿ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದ. ಅದೇ ಅರಿಶಿಣ ಬಣ್ಣದ ಸೀರೆಯಲ್ಲಿ ನಲಿಯುತ್ತಾ ಸಾನ್ವಿ ಬಂದು, ಏನ್ ದಚ್ಚು ಮಾವ, ನನ್ನ ರೂಮಿಗೆ ಬಂದಿದ್ಯಾ ಎಂದು ಕೇಳಿದ್ಲು. ಯಾಕೆ, ನನ್ನ ಕೋತಿ ಮರಿ ರೂಮಿಗೆ ಬರೋಕೆ ಪರ್ಮಿಷನ್ ಬೇಕೇನು ಕೇಳ್ತಾ ಕೆಲಸ ಮಾಡ್ತಿದ್ದ ಲಕ್ಕಿ. ಹಾಗೆಲ್ಲ ಯಾರ್ಯಾರೋ ಮದುವೆ ವಯಸ್ಸಿಗೆ ಬಂದಿರೋ ಈ ರೂಮಿಗೆ ಬರಬಾರ್ದು ಅಂತ ಗೊತ್ತಿಲ್ವಾ ದಚ್ಚು ಮಾವ ಕೇಳುತ್ತಾ ಅವನ ಪಕ್ಕ ಬಂದು ಕೂತಳು. ಅವಳತ್ತ ನೋಡಿ, ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಈ ಥರ ಮದುವೆ ಆಗಿರೋ ಹುಡುಗರ ಪಕ್ಕ ಮಾತ್ರ ಕೂರ್ಬೋದಾ? ತುಂಟತನದಿ ಮೆರೆದ. ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಸರಿಸಿ ಅವನ ಮುಂದೆ ಕೂತ ಸಾನ್ವಿ, ಅದು ಅತ್ತೆ ಮಗಳಿಗೆ ಅನ್ವಯ ಆಗಲ್ಲ ಮಾವ ಎನ್ನುತ್ತಾ ಅವನ ಮೊಗದ ಮುಂದೆ ತನ್ನ ಮೊಗವಿಟ್ಟು ನಗಲು, ಅಲ್ಲಿ ಆ ಚಾರು ವರ್ಕ್ ಮಾಡೋಕೆ ಬಿಟ್ಟಿಲ್ಲ, ಅದಕ್ಕೆ ಅತ್ತೆ ಮಗಳ ರೂಮಿಗೆ ಬಂದೆ. ಏನೀಗ ಬಾಡಿಗೆ ಕೊಡಬೇಕಾ ಎಂದು ಕೇಳಿದ. ಮತ್ತೆ ಸುಮ್ಮನೆನಾ? ಹಾಗೆಲ್ಲ ಫ್ರೀಯಾಗಿ ಅತ್ತೆ ಮಗನಿಗೆ ಪರ್ಮಿಷನ್ ಕೊಡಲ್ಲ ಈ ಕೋತಿ ಮರಿ ಎಂದು ಕೆನ್ನೆ ಹಿಂಡಲು, ಸರಿ ಈಗ ಈ ಕೋತಿ ಮರಿಗೆ ಈ ಅತ್ತೆ ಮಗ ಏನು ಕೊಡಬೇಕು ಎಂದು ಕೇಳಿದ. ಬಾಡಿಗೆ ಎಂದಳು ನಕ್ಕು. ಎಷ್ಟು ಎಂದು ಕೇಳಿದ. ನಿನ್ನಿಷ್ಟ ಎಂದು ತುಟಿ ಕಚ್ಚಿದಳು. ಸರಿ, ನಾನಿಲ್ಲಿ 2 hours ಇರ್ತೀನಿ, 2K ಓಕೆನಾ ಎಂದು ಕೇಳಿದ. ಛೀ, ಆ ಥರ ದುಡ್ಡಲ್ಲಿ ಕೊಡಬೇಡ ಮಾವ. ಸೆರ್ಗನ್ನು ಸುತ್ತುತ್ತಾ ಹತ್ರ ಬಂದು, ಮುತ್ತಲ್ಲಿ ಕೊಡಬೇಕು ಎಂದಾಗ, ಹೋಗೆ ಹೋಗು ಕಿಸ್ಸಂತೆ, ಈ ಲಕ್ಕಿ ಯಾರಿಗೂ ಕೊಡಲ್ಲ, ತುಂಬ ಲಾಯಲ್ ನಾನು ಎಂದ. ಹಂಗಂದ್ರೆ ಹೆಂಗೆ ಮಾವ? ಕೊಡು ಮಾವ, ದಚ್ಚು ಮಾವ, ಪ್ಲೀಸ್ ಮಾವ ಎನ್ನುತ್ತಾ ಕೋಳಿಗೆ ಕೈ ಹಾಕಿದ್ಲು. ಏನೇ ಗೋಳು ನಿಂದು, ಹೋಗೆ ಎಂದು ಕೈ ಸರಿಸಿದ. ದಚ್ಚು ಮಾವ, ಪ್ಲೀಸ್ ಮಾವ, ಈ ಟೈಮ್ನಲ್ಲಿ ಮೂಡಿಲ್ಲ ಅಂತ ಅರ್ಥ ಮಾಡ್ಕೋ ಕೋತಿ ಮರಿ. ದಚ್ಚು ಮಾವ, ಈಗ ಯಾರೂ ಇಲ್ಲ, ಪ್ಲೀಸ್ ಕೊಡು ಮಾವ. ಕೊಟ್ರೆ ನೀನು ಎಲ್ರಿಗೂ ಡಂಗೂರ ಸಾರ್ತ್ಯ ಹೋಗೆ ಎಂದು ಬೈದ. ಇಲ್ಲ ಮಾವ, ದಚ್ಚು ಮಾವ, ನಿನಗೆ ನನಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಲ್ಲ ಎನ್ನಲು, ಪಕ್ಕನಾ ಕೇಳಿದ. ಪಕ್ಕ ಮಾವ ಎಂದಾಗ ಅವಳ ಮೊಗದ ಬಳಿ ಬರುವ ಲಕ್ಕಿ ಇನ್ನೇನು ಅವನ ತುಟಿ ಅವಳ ಕೆನ್ನೆ ಮುಟ್ಬೇಕು. ನಿಂದ ಹೊರಬರುವ ಚಾರು ಸಾನ್ವಿ ರೂಮ್ ಒಳಗಡೆ ನುಗ್ಗಿ, ಇಲ್ಲೇನು ನಡೀತಿದೆ ಕೋಪದಲ್ಲಿ ಕೇಳಿದ್ಲು. ಲಕ್ಕಿ ಮುಂದೆ ಕೂತಿದ್ದ ಸಾನ್ವಿ, ನೀನಾ ಎಂದು ಎದ್ದು ನಿಲ್ಲಲು ಅವಳನ್ನ ನೋಡಿದ ಲಕ್ಕಿ ಕ್ಯಾರೆ ಎನ್ನದೆ, ಏ ಕೋತಿಮರಿ ಮಲ್ಗು, ಒಳ್ಳೆ ತರಲೆ ಸವಾಸ ಎಂದು ಲ್ಯಾಪ್ಟಾಪ್ ಹಿಡಿದು ಬಾಗಿಲತ್ತ ಹೋಗಲು, ಮತ್ತೆ ಅದು ಯಾವಾಗ ಕೊಡ್ತೀಯ ಮಾವ ಸಾನ್ವಿ ಕೇಳಿದ್ಲು. ಚಾರು ಮನ್ಸಲ್ಲೇ ಮತ್ತೆ ಚಿಂತಿಸಿದ್ಲು. ನಾಳೆ ಕೊಡ್ತೀನಿ ಹೋಗೆ ಎಂದು ಹೊರಟ. ಐ ಲವ್ ಯು ದಚ್ಚು ಮಾವ ಎಂದು ಫ್ಲೈಯಿಂಗ್ ಕಿಸ್ ಕೊಡುತ್ತಾ ಹೇಳಿದ್ಲು. ಗುಡ್ ನೈಟ್ ಕಣೆ ಎನ್ನುತ್ತಲೇ ಹೋದ. ಹೀಗೆ ಏನು ಕೇಳಿದ್ಲು, ಅವನು ಏನು ಕೊಡ್ತಾನೋ, ಚಾರು ನಿದ್ರೆ ಕೆಡೋದು ಪಕ್ಕ. ರೂಮಿಗೆ ಬಂದವ ಲ್ಯಾಪ್ಟಾಪ್ ಎತ್ತಿಟ್ಟು ಬೆಡ್ ಕಡೆ ಹೋಗಬೇಕು. ಏನು ಹಸುರ, ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಬೆಳಿಗ್ಗೆ ಕೋಪನ ಸಂಜೆ ಮರಿಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ ಕೇಳಿ ಅವನ ಮುಂದೆ ಬರಲು ಕ್ಯಾರೆ ಎನ್ನದೆ ಮಂಚ ಏರಿದ. ನಿನ್ನ ಬಗ್ಗೆ ಆ ಥರ ಮಾತಾಡಿದ್ದು ತಪ್ಪೆ, ಆದರೆ ನನಗೇನು ಗೊತ್ತಿತ್ತು ಹೇಳು, ನೀನು ನನ್ನ ಪರ ಇದೆಯಾ ಅಂತ, ಅದಕ್ಕೆ ನಾನು ಅಂದ್ಕೊಂಡೆ ಎಂದು ಇನ್ನೂ ಮಾತಾಡ್ತಿದ್ದ ಹುಡುಗಿ ಮಾತು ನಿಲ್ಲುವಂತೆ ಮುಖದ ಮೇಲೆ ಬೆಡ್ಶೀಟ್ ಹೊದ್ದು ಮಲಗಿದ. ಏನು ಹಸುರ, ನೀನು ತಪ್ಪು ಮಾಡಿದಾಗ ನಾನು ಎಷ್ಟು ಸರಿ ಕ್ಷಮಿಸಿಲ್ಲ, ನಾನೇನೋ ಒಂದು ಸಲ ತಪ್ಪು ಮಾಡಿದೆ ಅಂದರೆ ಅದನ್ನು ನೀನು ಈ ಥರ ಸಾಧಿಸ್ಬಹುದಾ ಕೇಳಿದ್ರು ಏನಿಲ್ಲ ಅವನ ಕಡೆಯಿಂದ. ಆಯಿತು, ನನ್ನದೇ ತಪ್ಪು, ಸಾರಿ ಹಸುರ, ಇನ್ನೊಮ್ಮೆ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದು ಏನು ನಿರ್ಧಾರ ಮಾಡಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ತೀನಿ ಸರಿನಾ ಎಂದು ಕೇಳಿದ್ಲು. ಆದರೆ ಅವ ನಿದ್ರೆ ಮಾಡ್ತಿದ್ದ. ಈ ಹಸುರ ಈ ವಿಚಾರನ ತುಂಬ ಸೀರಿಯಸ್ ಆಗಿ ತಗೊಂಡಿರಬೇಕು, ಅದಕ್ಕೆ ನನ್ನ ಹತ್ರ ನೋಡ್ತಾನೇ ಇಲ್ಲ. ಮನಸ್ಸಲ್ಲೇ ಬೇಸರಿಸಿಕೊಂಡು ಏನು ಮಾಡಲಿ, ಹೇಗೆ ಕ್ಷಮೆ ಕೇಳೋದು ಆಲೋಚಿಸುತ್ತಾ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡಿದ್ಲು. ಇಡೀ ಊರಿಗೆ ಬಡಿಸ್ದೆ, ಸುಸ್ತಾಗಿದ್ದೀನಿ, ಇಷ್ಟೊಂದು ಕಾಡಿಸ್ಬಾರ್ದು, ಅದು ಅಲ್ಲದೆ ನಿನಗೆ ನನ್ನ ಮೇಲೆ ಸ್ವಲ್ಪ ಸಾಫ್ಟ್ ಫೀಲಿಂಗ್ ಇದೆ ಅಲ್ವಾ ಹಸುರ ಎನ್ನುವಾಗ ನಿದ್ರಿಸುತ್ತಿದ್ದ ಲಕ್ಕಿ ತುಟಿಯಲ್ಲಿ ಕಳ್ಳ ನಗು ಮೂಡಿತ್ತು. ಆದರೆ ಈ ಸತಿ ಚಾರುಗೆ ಸರಿಯಾಗೇ ಪಾಠ ಕಲಿಸ್ತಾನೆ.
ಅಸುರ ಕೂಗಿದ್ರು ಕಿರ್ಚಿದ್ರು ಕಳ್ಳ ನಿದ್ದೆಯಲ್ಲಿದ್ದ ಅಸುರ ಏಳಲಿಲ್ಲ. ನಿದ್ದೆ ಮಾಡ್ಬಿಟ್ಟ. ನನ್ನ ನಿದ್ರೆ ಕೆಡಿಸಿ ಹೇಗೆ ನಿದ್ದೆ ಮಾಡ್ತೀಯಾ ಕೇಳಿ ಪಕ್ಕ ಮಲಗಿದ ಚಾರು, ಅಸುರ ನನ್ನ ಕ್ಷಮಿಸೋ ಹಾಗೆ ಇಲ್ಲ. ಛೆ, ನಾನೊಂದು ಗೂಬೆ ಅಲ್ಲ, ಕೈಯಲ್ಲಿ ಚಾಕು ಹಿಡ್ದವನೇ ಕೊಲೆಗಾರ ಆಗ್ತಾನ. ಚಿಕ್ಕ ವಯಸ್ಸಿನಿಂದನೂ ಇದೇ ಗೋಳು. ತನ್ನನ್ನೇ ಬೈಕೊಂಡ್ಳು. ಪಕ್ಕದಲ್ಲಿ ಅವಳಿಗೆ ಬೆನ್ನು ಹಾಕಿದ್ದ ಕಳ್ಳ ಅಸುರನಿಗೆ ಎಲ್ಲ ಕೇಳಿಸ್ತಿತ್ತು. ಅದಿರಲಿ, ಅದೇನು ಕೊಡಬೇಕು ನೀನು ಆ ಕೋತಿ ಮರಿಗೆ? ಅವಳು ನಿನ್ನನ್ನು ಏನು ಕೇಳಿದ್ದು ಅಸುರ? ತುಸು ಜೋರಿನ ಮಾತು ಅವಳುದು. ಹೊದಿಕೆ ಒಳಗಡೆ ಹೊಟ್ಟೆ ಹುಣ್ಣಾಗುವ ಹಾಗೆ ನಗು ಅಸುರ ಮಹಾರಾಜರಿಗೆ. ನಾನು ಕನಸಿನಂತೆ ಅವಳು ಅದನ್ನು ಏನಾದರೂ ಕೇಳಿದ್ಲಾ ಎಂದಾಗ, ಅದು ಅಂದರೆ ಏನದು ಆಲೋಚಿಸಿದ. ನೀನು ಅದನ್ನು ಹೇಗೆ ಕೊಡ್ತೀಯಾ? ನನಗೆ ಕೊಟ್ಟಿಲ್ಲ, ಇನ್ನು ಕೋತಿ ಮರಿ ಕೊಡ್ತೀಯಾ? ಅವಳಿಗೆ ಅವಳೇ ಸಮರ್ಥಿಸಲು ಲಕ್ಕಿಗೆ ಏನೂ ಅರ್ಥ ಆಗ್ತಿಲ್ಲ. ಕೊಡ್ತೀನಿ. ಈ ವೈಫಿ ಏನು ಹೇಳ್ತಿರೋದು? ಸಾನ್ವಿ ನನಗೆ ಒಂದು ಸಾರಿ ಹಾರ್ಡ್ ಡ್ರಿಂಕ್ಸ್ ಮಾಡಬೇಕು ಅಂತ ಕೇಳಿದ್ಲು. ಅದನ್ನು ಚಾರು ಕೂಡ ಟೇಸ್ಟ್ ಮಾಡಬೇಕಾ? ಮನಸ್ಸಲ್ಲೇ ಮಾತಾಡ್ದ. ಅಸುರ ಅವನ ಬಳಿ ಬಾಗಿ ನೋಡಿದ್ಲು. ನಿದ್ರಿಸುತ್ತಿದ್ದ. ಅಲ್ಲಲ್ಲ, ಆ ರೀತಿ ನಾಟಕ ಮಾಡ್ತಿದ್ದ. ಮಲಗು, ಬೆಳಿಗ್ಗೆ ಮಾತಾಡ್ತೀನಿ ಎಂದು ಮಲಗಿ ಮತ್ತೆ ಹತ್ರ ಬಂದು, ಥ್ಯಾಂಕ್ಸ್ ಅಸುರ. ಕಿವಿಯಲ್ಲಿ ಪಿಸುಗುಟ್ಟಲು ಅವನಲ್ಲಿ ಏನೋ ಸಂಚಲನ. ನಿನ್ನ ಮುಂಗೋಪೆ ಮುದುಕಪ್ಪನಿಂದ ನನ್ನ ಪಾರ್ ಮಾಡಿದ್ದಕ್ಕೆ ನುಡಿದಾಗ, ಮುದುಕಪ್ಪ ನನ್ನ ಸೋಲಿಸಿದ ಮೊದಲ ವ್ಯಕ್ತಿ ನೀನೇ, ಎಂಜಾಯ್ ಮಾಡು ಎಂದ್ಕೊಂಡ. ನೀನು ಒಳ್ಳೆಯವನೇ ಅಸುರ, ಆದರೆ ಸುಮ್ಮನೆ ಕಾಡಿಸ್ತೀಯ ಎಂದು ಚಾಡಿ ಹೇಳಿ ಅವನ ಮುಖದ ಮೇಲಿದ್ದ ಹೊದಿಕೆ ಸರಿಸಿ, ನೋಡು, ಒಳ್ಳೆ ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಬಾರದ ಮಗು ಥರ ಇದೆಯಾ, ಆದರೆ ಬಾಯಿ ತೆಗೆದ್ರೆ ಬರೀ ಸವಾಲ್ಗಳನ್ನು ಹಾಕ್ತೀಯ ಎಂದು ಒಬ್ಬಳೇ ಮಾತಾಡುವಾಗ ಅಸುರ ತನ್ನ ನಗು ಕಂಟ್ರೋಲ್ ಮಾಡ್ತಿದ್ದ. ಏನೋ ಕಳೆದ ಜನ್ಮದಲ್ಲಿ ನೀನು ಹಾವು, ನಾನು ಮುಂಗ್ಸಿ ಆಗಿದ್ವಿ ಅನಿಸುತ್ತೆ. ಇಲ್ಲ, ನಿಂದು ಪಾತಾಳ, ನಂದು ದೇವಲೋಕ ಆಗಿತ್ತೇನೋ. ಈಗ ಮಧ್ಯಲೋಕಕ್ಕೆ ಬಂದು ಜಗಳ ಮಾಡ್ತೀವಿ ಎಂದು ಅವನ ತಲೆ ಸವರಿ ಬೆವರು ಎನಿಸಲು ತಾನೇ ಹೋಗಿ ಫ್ಯಾನ್ ಹಾಕಿ ಬಂದಳು ಚಾರು. ಅವಳ ಮಾತು, ಕಾಳಜಿ, ಚಾಡಿ ಕೇಳ್ತಾ ತಾನೆಲ್ಲಿ ಸೋಲ್ತೀನೋ ಎನ್ನೋ ಭಯದಲ್ಲಿ ಮತ್ತೆ ರಗ್ಗು ಹೊದ್ದಿದ. ಮತ್ತೆ ಪಕ್ಕ ಬಂದ ಹುಡುಗಿ, ಸುಸ್ತಾಗಿದೆ, ಮಲಗು. ಆದರೆ ನಿನ್ನ ಜೊತೆ ಜಗಳ ಮಾಡಿಕೊಂಡು ನೆಮ್ಮದಿನೇ ಇಲ್ಲ ಎನ್ನುತ್ತಾ, ಅಲ್ಲ ಅಸುರ, ಅಡುಗೆಗೆ ಪಾಷಾಣ ಹಾಕೋ ಕೆಟ್ಟ ಮನಸ್ಸು ಈ ಊರಲ್ಲಿ ಯಾರಿಗಿದೆ ಎಂದು ಪ್ರಶ್ನಿಸಿದಳು. ಅವಳ ಪ್ರಶ್ನೆಗೆ ನನಗೂ ಅದೇ ಡೌಟ್ ಚಾರು. ಒಂದು ಈ ಊರು ಕಂಡ್ರೆ ಆಗದೆ ಇರೋರು ಮಾಡಿರಬೇಕು, ಇಲ್ಲ ನಿನ್ನ ಕಂಡ್ರೆ ಆಗದೆ ಇರೋರು ಮಾಡಿರಬೇಕು. ಬಟ್ ನಿನ್ನ ಮೇಲೆ ಯಾರಿಗೆ ಕೋಪ ವೈಫಿ? ಇರಲಿ, ನಾನು ಕಂಡು ಹಿಡಿತೀನಿ. ತನ್ನಲ್ಲೇ ಪ್ರಶ್ನಿಸಿ ಅವಳತ್ತ ನೋಡುವಾಗ ದಣಿದಿದ್ದ ಹುಡುಗಿಗೆ ನಿದ್ರೆ ಹತ್ತಿತ್ತು. ನೋಡಿದ ಬೀಬಿ ಹೊದಿಕೆ ಒದ್ದಿಸಿ, ನಿನಗೆ ಈ ಸತಿ ಬೇಗ ಕ್ಷಮೆ ಸಿಗಲ್ಲ ವೈಫಿ. ನೀನು ತಪ್ಪಿಗೆ ಸಿಗೋದೇ ಅಪರೂಪ. ಸೊ ಈ ನಿನ್ನ ಅಸುರ ಜಾಸ್ತಿ ಕಾಡಿಸ್ತಾನೆ, ಅಡ್ಜಸ್ಟ್ ಮಾಡ್ಕೋ ಎಂದು ನುಡಿದು ಇನ್ನೇನು ಮಲಗಬೇಕು. ಸಾರಿ ಅಸುರ. ನಿದ್ರೆ ಮೂಡಲು ಹುಡುಗಿ ಸಾರಿ ಕೇಳಿದ್ಲು. ಕಾಯಬೇಕು ಮಿಸ್ ಪ್ರಬಲೆ ಎಂದ್ಕೊಂಡು ಮಲಗಿದ. ಬೇಗ ಕ್ಷಮೆ ಕೊಡಬೇಕಾ? ಕೊಟ್ಟರೆ ಮತ್ತೆ ಅದೇ ತಪ್ಪು ಮಾಡ್ತಾಳೇನೋ ಅಲ್ವಾ? ಏನಂತೀರಾ? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.